2024ಗೆ ಕರ್ನಾಟಕದ ಎಲ್ಲ ಯಂಗ್ಸ್ಟರ್ಸ್ಗೆ ಸ್ವಾಗತ. 24ರಲ್ಲಿ ನೀವು ಗೆಲ್ಲಬೇಕು ಅಂದರೆ ಕೆಲವು ಫಾರ್ಮುಲಾಸ್ ಅಂತೂ ನಿಮ್ಮ ಲೈಫಲ್ಲಿ ಇರಬೇಕು. ನಂಬಿಕೆ ಇರಬೇಕು, ಶ್ರದ್ಧೆ ಇರಬೇಕು, ಏಕಾಗ್ರತೆ ಇರಬೇಕು. ಅವನ ಅಜ್ಜಿ ಏನಾದರೂ ಲೈಫಲ್ಲಿ ಪ್ರೂವ್ ಮಾಡ್ತೀನಿ ಅನ್ನೋ ತಾಕತ್ತು ನಿಮಗೆ ಬರಬೇಕು. ಸರ್, ನಂಬಿಕೆ ಹೇಗಿರಬೇಕು ಸರ್? ಒಂದ್ಸಲ ನದಿಯಲ್ಲಿ ನೀರು ಹರಿತಾ ಇರುತ್ತೆ, ಅಪ್ಪ ಮಗಳು ನದಿನ ದಾಟಕ್ಕೆ ಹೋಗ್ತಿರ್ತಾರೆ, ಇಬ್ರು ಒಬ್ರನ್ನೊಬ್ರು ಕೈ ಇಟ್ಕೊಂಡಿರ್ತಾರೆ. ಆದರೆ ಇನ್ನೇನು ನೀರು ಜಾಸ್ತಿ ಬಂತು ಅನ್ನೋಷ್ಟೊತ್ತಿಗೆ ಮಗಳು ಅಪ್ಪಗೆ ಹೇಳ್ತಾಳೆ, ಅಪ್ಪ ನನ್ನ ಕೈ ನೀನು ಇಟ್ಕೋ ಅಂತ. ತಂದೆ ಕೇಳ್ತಾರೆ, ಮಗಳೇ ಇಬ್ರು ಕೈ ಇಟ್ಕೊಂಡಿದ್ವಲ್ಲ, ಡಿಫ್ರೆನ್ಸ್ ಏನಾಗುತ್ತೆ ಅಂತ. ಅಪ್ಪ, ನಾನು ನಿನ್ನ ಕೈ ಇಟ್ಕೊಂಡಿದ್ದೀನಿ, ನೀರು ಜೋರಾಗಿ ಬಂದರೆ ನಾನು ನಿನ್ನ ಕೈ ಬಿಟ್ಟು ಬಿಡ್ತೀನಿ, ಆದ್ರೆ ನೀರು ಜೋರಾಗಿ ಬಂದು ನೀನ್ ನನ್ನ ಕೈ ಹಿಡಿದ್ರೆ ಯಾವುದೇ ಕಾರಣಕ್ಕೆ ನೀನು ಕೈ ಬಿಡಲ್ಲ ಅಂತ. ನಂಬಿಕೆ ಹೆಂಗಿರ್ಬೇಕು ಅಂದ್ರೆ, ತಂದೆ ಮಗಳ ಮೇಲೆ ಇರೋ ನಂಬಿಕೆ ಹೇಗಿರುತ್ತೋ ಹಾಗಿರ್ಬೇಕು ಜೀವನದ ಮೇಲೆ. ನಂಬಿಕೆ ಹೇಗಿರುತ್ತೆ ಅಂದ್ರೆ, ವಯೋವೃದ್ಧ ಆದ ತಾಯಿ ಮಕ್ಕಳ ಸಕ್ಸಸ್ ಅನ್ನ ಕೊನೆ ಉಸಿರವರೆಗೂ ಬಯಸ್ತಾಳಲ್ಲ, ಆ ರೀತಿ ಇರಬೇಕು ನಂಬಿಕೆ ಅಂದ್ರೆ. ಸಾಧ್ಯ ಆದ್ರೆ 24 ಅಲ್ಲಾದ್ರೂ ಆ ನಂಬಿಕೆನ ಬೆಳೆಸ್ಕೊಳ್ಳಿ. ಶ್ರದ್ಧೆ ಇರಬೇಕು, ಏಕಾಗ್ರತೆ ಇರಬೇಕು, ಡಿಸೈರ್ ಇರಬೇಕು. ಅನ್ಕೊಂಡ್ರೆ ಮನುಷ್ಯ ಏನ್ ಬೇಕಾದ್ರೂ ಸಾಧಿಸ್ತಾನೆ. ಯಾವುದು ಇದಿಲ್ಲ. ಲೈಫಲ್ಲಿ ಅಟ್ಯಾಚ್ ಆಗ್ಬಿಡಿ. ಗೆದ್ರ ಅಹಂಕಾರ ತಲೆ ಹತ್ರ ಬರಕ್ ಬಿಡಬೇಡಿ. ಸೋತ್ರ ಬೇಜಾರು ಆಗಬೇಡಿ. ಗೆದ್ದಾಗ ಅಹಂಕಾರನ ತಲೆ ಮೇಲೆಲ್ಲ ಇಟ್ಕೋಬೇಡಿ. ಯಾಕೆಂದ್ರೆ ಗೆದ್ದಾಗ ಕಿರೀಟ ಬಂದ್ರೆ ತಲೆ ಮೇಲೆ ಇಟ್ಕೋಬೇಕಲ್ಲ, ಆವಾಗ ಜಾಗ ಖಾಲಿ ಇರ್ಬೇಕು. ಅದಕ್ಕೆ ಅಹಂಕಾರನ ಕಾಲತ್ರ ಎತ್ತಿ ಬಿಸಾಕಿ. ಲೈಫಲ್ಲಿ ಧೈರ್ಯ ಇರಲಿ, ಏಕಾಗ್ರತೆ ಇರಲಿ, ಗೆದ್ದೇ ಗೆಲ್ತೀನಿ ಅನ್ನೋ ಭರವಸೆ ಇರಲಿ. ಮೈ ಡಿಯರ್ ಯಂಗ್ಸ್ಟರ್ಸ್, ಏನೇನೋ ಕನಸುಗಳಿರುತ್ತೆ. ಮೊದಲೆಲ್ಲ ಸೆಟ್ಲ್ ಆದ್ಮೇಲೆ ಪ್ರೀತಿ ಹುಟ್ಟಿತ್ತು, ಈಗ ಶೆಟ್ಲ್ ಆಡೋ ವಯಸ್ಸಿಗೆ ಹುಟ್ಟುತ್ತಿದೆ. ಬದುಕಿನ ಅವಶ್ಯಕತೆಗಳು, ಅನಿವಾರ್ಯತೆಗಳು ಬದಲಾಗ್ತಿದೆ.